ಬೆಕ್ಕು ಕೂಡ ಇದೆ ನೋಡಿ. ಮೊನ್ನೆ ವಿಷ್ಣು ಇನ್ಫ್ರಾ ಎಲ್ಲಾನು ನಾನು ಅಮ್ಮ ಕೂತ್. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಬೆಲ್ ಐಕನ್ ಕೂಡ ಒತ್ತಿ, ಸೊ ದಟ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ಗೆ ನೀವು ನೋಡ್ಬೋದು. ನೋಡಿ ನಮ್ಮಮ್ಮ ನನಗೋಸ್ಕರ ಸೊಂಡಿಗೆ ಕೂಡ ಮಾಡಿ ಕಳಿಸ್ತಾ ಇದ್ದಾರೆ. ಸೊಂಡಿಗೆ ಹಾಗೂ ಮಜ್ಜಿಗೆ ಮೆಣಸಿನ್ಕಾಯಿ. ಸೊ ನಾನು ಯಾವಾಗೋ ಒಂದ್ಸಲ ಅಲ್ವಾ ಬರೋದು, ವರ್ಷಕ್ಕೊಮ್ಮೆ ಅಲ್ವಾ ಬರೋದು ಅಂತ ಹೇಳಿ ಎಲ್ಲ ಮಾಡಿ ಕಳಿಸ್ತಾ ಇದ್ದಾರೆ. ನಿಮ್ಮಮ್ಮ ಕೂಡ ಇದೇ ರೀತಿನ ಕಮೆಂಟ್ ಮಾಡಿ. ಇದ್ರ ಜೊತೆ ಕೂಡ ಎಷ್ಟೊಂದು ಐಟಮ್ಸ್ ಕೂಡ ಕಳಿಸ್ತಾರೆ. ಬೆಕ್ಕು ಕೂಡ ಇದೆ. ಇದೆಲ್ಲ ಫೈನಲ್ ಇಟ್ಟು ಇದನ್ನ ತೊಗೊಂಡೋಗಿ ಮೇಲೆ ಹಾಕ್ಬರೋದಾ? ಸೊ ಇದೆಲ್ಲ ಪ್ರಿಪರೇಷನ್ ಎಲ್ಲ ಆದಮೇಲೆ ಅಮ್ಮ ಹಾಗೆ ಕೆಲವೊಂದು ಮಕ್ಕಳ ಜೊತೆ ಟೆರೆಸ್ ಮೇಲೆ ಹೋದರು. ಸೊ ಸಣ್ಣಿಗೆ ಹಾಕೋದಕ್ಕೆ. ಸೊ ನಾನು ಈ ಗ್ಯಾಪಲ್ಲಿ ನಾನು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಬೇಕಾಗಿತ್ತು ಮನೆಯಲ್ಲಿ. ಹಾಗೆ ಕೆಲವೊಂದು ಕೆಲಸ ಕೂಡ ಇತ್ತು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇನ್ನು ಮತ್ತೆ ಟೆರೆಸ್ ಮೇಲೆ ಬಂದೆ ಅಮ್ಮಂಗೆ ಹೆಲ್ಪ್ ಮಾಡೋದಕ್ಕೆ. ಸೊ ಇದೆಲ್ಲ ನನಗೆ ತುಂಬ ಗ್ಯಾಪ್ ಆಗಿತ್ತು. ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಹೆಲ್ಪ್ ಮಾಡ್ತಾ ಇರಲಿಲ್ಲ. ಅಮ್ಮ ಅವ್ರ ಫ್ರೆಂಡ್ಸ್ ಜೊತೆ ಸೇರಿ ಅಥವಾ ಮಕ್ಕಳ ಜೊತೆ ಸೇರಿ ಈ ರೀತಿ ಸಣ್ಣಿಗೆ ಹಾಕ್ತಾಯಿದ್ರು. ಹಾಗೆ ನಾನು ಚಿಕ್ಕವರಿದ್ದಾಗ ಕೂಡ ತುಂಬ ಸಣ್ಣಿಗೆ ಹಾಕ್ತಾಯಿದ್ರು. ನಾನು ಸ್ಕೂಲ್ಗೆ ಹೋಗೋದ್ರಲ್ಲೇ ಬ್ಯುಸಿ ಆಗಿಬಿಡ್ತಾಯಿದ್ದೆ. ಸೊ ಆಫ್ಟರ್ ಲಾಂಗ್ ಡೇಸ್ ಈ ರೀತಿ ಸಣ್ಣಿಗೆ ಮಾಡ್ತಾ ಇರೋದು. ಪ್ರತಿ ವರ್ಷ ನಾನು ಹೋಗಿರೋ ಮುಂಚೆನೇ ಮಾಡಿಡ್ತಾಯಿದ್ರು ಒಂದೊಂದು ಸಲ. ಸೊ ಯಾಕಂದರೆ ಬಳ್ಳಾರಿಯಲ್ಲಿ ಇವಾಗಲೂ ಬಿಸಿಲು ಇರುತ್ತಲ್ವ, ಸೊ ಅಷ್ಟೊಂದು ಡಿಫ್ರೆನ್ಸ್ ಬೀಳಲ್ಲ. ಸೊ ಮುಂಚೆನೇ ಮಾಡಿಡ್ತಾಯಿದ್ರು. ಸೊ ಅಲ್ಲಿ ಇಲ್ಲಿ ಟ್ರಿಪ್ ಹಾಕೋದ್ರಿಂದ ಆಮೇಲೆ ನಮ್ಮ ಚಾಗಿ ಆ ಪ್ಲೇಸಸ್ ಈ ಪ್ಲೇಸಸ್ಸು ಸಣ್ಣ ಚಿಕ್ಕ ಫಂಕ್ಷನ್ಸು, ಸೊ ಅದರಲ್ಲೇ ಬ್ಯುಸಿಯಾಗಿದ್ವಿ. ಸೊ 1-2-3 ಡೇಸ್ ಗ್ಯಾಪ್ ಸಿಕ್ತು. ಸೊ ಇದಕ್ಕೆ ಅಮ್ಮ ನೈಟೇ ನೆನೆಸ್ಬಿಟ್ಟಿದ್ರು. ಸೊ ನೆನೆಸ್ಬಿಟ್ಟು ಇದನ್ನೆಲ್ಲ ಹಾಕಿ ಇದು ಮಾಡಿದ್ರು. ಇನ್ನು ಇದರಲ್ಲಿ ಸ್ವಲ್ಪ ಅಜ್ವೈನ ಹಾಗೆ ಜೀರಿಗೆ ಕೂಡ ಹಾಕಿರ್ತಾರೆ. ಅಕ್ಕಿನ ನೆನೆಸ್ಬಿಟ್ಟು ಮಾಡ್ತಾರೆ ಇದನ್ನೆಲ್ಲ. ಇದು ಅಕ್ಕಿ ಸಂಡಿಗೆ ಅಂತ ಕರೀತಾರೆ. ಸೊ ಅಷ್ಟೊಂದು ಬಿಸಿಲಿಗೆ ಬೇಗನೆ ಒಣಗುತ್ತೆ. ಸ್ವಲ್ಪ ಟಯರ್ಡ್ ಅನಿಸ್ತಾ ಇತ್ತು ಬೆಳಿಗ್ಗೆನೇ. ತಿಂಡಿ ಮಾಡಿ ಬಂದಿದ್ರು ಕೂಡ ಟಯರ್ಡ್ ಅನಿಸ್ತಾ ಇತ್ತು. ಯಾಕೆಂದರೆ ಅಷ್ಟೊಂದು ಬಿಸಿಲು ಬಂದುಬಿಟ್ಟಿತ್ತು. ಬೆಳಿಗ್ಗೆ ಒಂದು 8 o'clockಗೆ ಅಷ್ಟೊಂದು ಬಿಸಿಲು ಬಂದುಬಿಟ್ಟಿತ್ತು. ಹಾಗೇನು ನನ್ನ ಮಗ ಮಲ್ಕೊಂಡೇ ಇದ್ದ, ಇನ್ನೂ ಎದ್ದಿರಲಿಲ್ಲ ಅವನು. ಸೊ ಅವನಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಬಿಟ್ಟು ಏನೋ ನಾನು ಟೆರೆಸ್ ಮೇಲೆ ಬಂದು ಅಮ್ಮಂಗೂ ಕೂಡ ಹೆಲ್ಪ್ ಮಾಡ್ತಾಯಿದ್ದೆ. ಈ ಬಿಸಿಲು ಇರೋದ್ರಿಂದ ಹಾಗೆ ನನಗೆ ಸ್ವಲ್ಪ ತಲೆ ಸುದ್ದು ಕೂಡ ಬಂದಂಗೆ ಆಗ್ತಾಯಿತ್ತು. ಫುಲ್ ನಿಶಕ್ತಿ ಆದಂಗೆ ಆಗ್ತಾಯಿತ್ತು. ಹಾಗೆ ಇರಿಟೇಟ್ ಕೂಡ ಆಗ್ತಾಯಿತ್ತು ಇಷ್ಟೊಂದು ಬಿಸಿಲಿಗೆ. ಆದರೆ ನಮ್ಮ ಮಮ್ಮಿ ಮಾತ್ರ ಅಷ್ಟೇ ಸ್ಟ್ರಾಂಗಾಗಿ ಹಾಕ್ತಾಯಿದ್ರು. ಹಾಗೆ ಕೆಲವೊಂದು ಮಕ್ಕಳು ಕೂಡ ಹೆಲ್ಪ್ ಮಾಡ್ತಾಯಿದ್ರು. ನನಗೆ ಆಶ್ಚರ್ಯ ಆಗುತ್ತೆ. ಎಷ್ಟೊತ್ತಿದ್ರು ನಮ್ಮ ತಾಯಂದ್ರಿ ಸ್ಟ್ರಾಂಗ್ ನಮ್ಗಳಿಗಿಂತ, ಅದು ಮಾತ್ರ ನಿಜಾನೇ. ನಮ್ಮ ಜನ್ರೇಷನ್ ಅಷ್ಟಕ್ಕೆ ಇದೆ ಅಂತಲೇ ಹೇಳ್ಬೋದು. ಸೊ ಮತ್ತು ಇನ್ನು ನೆಕ್ಸ್ಟ್ ಡೇ ಕೂಡ ನೆನೆಸಿದ್ರು ಅಮ್ಮ. ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಸೊ ನೆಕ್ಸ್ಟ್ ಡೇ ಕೂಡ ಈ ರೀತಿ ಅಕ್ಕಿನ ನೆನೆಸ್ಬಿಟ್ಟು ಮತ್ತೆ ಇನ್ನೊಂದು ಸಲ ಮಾಡಿದ್ರು. ನಾನು ಹೇಳೋಕ್ಕಿಂತ ಮುಂಚೆನೇ ಇದೆಲ್ಲ ಮಾಡಿಟ್ಟಿದ್ರು. ನನಗೆ ಗ್ರೇಟ್ ಅನಿಸುತ್ತೆ ಆ್ಯಕ್ಚುಲಿ. ಅಮ್ಮ ಬೇಗನೆ ಹೇಳ್ತಾರೆ, 5 o'clockಗೆ ಹೇಳ್ತಾರೆ. ನನಗೆ ಅಷ್ಟು ಬೇಗ ಹೇಳೋಕ್ಕಂದರೆ ಆಗೋದೇ ಇಲ್ಲ. ಸೊ ನಾನು ಹೇಳೋಕ್ಕಿಂತ ಮುಂಚೆನೇ ಎಲ್ಲ ಕೆಲಸ ಕೂಡ ಮುಗಿಸಿರ್ತಾರೆ ಅವರು ಒಂದೊಂದು ಸಲ. ಆದಷ್ಟು ನನಗೆ ಇಲ್ಲಿಗಿಂತ ಬಳ್ಳಾರಿಯಲ್ಲಿ ಚೆನ್ನಾಗಿ ನಿದ್ದೆ ಬರುತ್ತೆ. ಯಾಕೆಂದರೆ ಅಮ್ಮನ ಮನೆ ಅಂತ ಚೆನ್ನಾಗಿ ನಿದ್ದೆ ಬರುತ್ತೆ. ಯಾವುದೇ ರೀತಿ ಟೆನ್ಷನ್ ಇರಲ್ಲ, ಬಿಂದಾಸ್ ಆಗಿರ್ಬೋದು ಅಂತ. ಸೊ ತಾಯಿ ಮನೆಗೆ ಹೋದರೆ ಎಲ್ಲರೂ ಲೇಸಿಯಾಗೆ ಫೀಲ್ ಆಗ್ತೀವಿ ಅಫ್ಕೋರ್ಸ್ ಅಲ್ವಾ. ಸೊ ನನಗೂ ಕೂಡ ಈ ರೀತಿ ಲೇಸಿಯಾಗಿ ಫೀಲ್ ಆಗುತ್ತೆ ಹಂಗೆ ಅಲ್ಲಿ ಹೋದಾಗೆಲ್ಲನೂ. ಸೊ ನನ್ನ ಮಗ ಮಧ್ಯಾಹ್ನ ಟೈಮ್ನಲ್ಲಿ ಅಮ್ಮ ಪನೀರ್ ಬಿರಿಯಾನಿ ಅಂತ ಕೇಳ್ತಾ ಇದ್ದ. ತುಂಬ ದಿನದಿಂದ ಕೇಳ್ತಾ ಇದ್ದ. ಯಾಕಂದರೆ ಇಲ್ಲಿ ತುಂಬ ಬಿಸಿಲಿದೆ, ಅದಕ್ಕೆ ಸ್ಪೈಸಸ್ ಜಾಸ್ತಿ ಹಾಕ್ಲಂಗೆ, ಮಸಾಲಾಸ್ ಜಾಸ್ತಿ ಹಾಕ್ಲಂಗೆ ಸ್ವಲ್ಪ ಪ್ಲೇನ್ ಆಗಿ ಪನೀರ್ ಬಿರಿಯಾನಿ ಮಾಡಿದ್ದೀನಿ. ಯಾರ್ಯಾರಿಗೆ ಪನೀರ್ ಬಿರಿಯಾನಿ ಅಂದರೆ ಇಷ್ಟ ಅಂತ ಕಮೆಂಟ್ ಮಾಡಿ. ನೋಡಿ ಮೊನ್ನೆ ವಿಷ್ಣು ಇನ್ಫ್ರಾ ಫಂಕ್ಷನ್ಗೆ ಹೋಗಿದ್ವಿ. ಹಾಂ, ಇದು ನಮಗೆ ಪರಿಚಯ ಇರೋದು ಕೌನ್ಸಿಲರ್ ಅಂಕಲ್ದು. ಸೊ ಇನ್ನು ನಾನು ನಮ್ಮ ತಮ್ಮನ ಫ್ರೆಂಡ್ ಕೇಳಿದ್ದೆ, ನನ್ನ ಫ್ರೆಂಡ್ ಕೂಡ. ಅವನ ಪಾಪ ಲಡ್ಡುಗಳು ಅಲ್ಲೇ ಇಟ್ಟು ಬಂದಿದ್ವಿ ಕಣೋ, ಒಂದು 2-3 ಮನೆಗೆ ತರಲಿಲ್ಲ ಅದಕ್ಕೋಸ್ಕರ ಮತ್ತೆ 4 ಪೀಸಸ್ ತೊಗೊಂಬಂದು ಕೊಟ್ಟ. ತುಂಬ ಖುಷಿ ಆಯಿತು. ನೋಡಿ ಇದರಲ್ಲಿ ಮಿಕ್ಸ್ಚರು ಮತ್ತು ಮೋತಿಚೂರು ಲಾಡು ಕೂಡ ಇಟ್ಟಿದ್ದಾರೆ. ಚೆನ್ನಾಗಿದೆ ಲಾಡು ಮಾತ್ರ, ತುಂಬ ಚೆನ್ನಾಗಿದೆ. ಆಮೇಲೆ ನಾರಭರತ್ ರೆಡ್ಡಿ ಸರ್ ಕೂಡ ಬಂದಿದ್ದರು ಓಪನಿಂಗ್ಗೆ. ನೋಡಿ ಎಷ್ಟು ಚೆನ್ನಾಗಿದೆ, ಪ್ಯೂರ್ ಆಗಿದೆ ಅಲ್ವಾ. ಇನ್ನು ಈವ್ನಿಂಗಲ್ಲಿ ಇದನ್ನೆಲ್ಲನೂ
ನಾನು ಅಮ್ಮ ಕೂತ್ಕೊಂಡು ಸಂಡಿಗೆನ ಬಿಚ್ತಾ ಇದ್ವಿ. ಹಾಗೆ ಇದು ನಿನ್ನೆದ ಸಂಡಿಗೆ ಡ್ರೈ ಆಗ್ತಾಯಿದೆ. ಸ್ವಲ್ಪ ಡ್ರೈ ಆಗಿತ್ತು, ಸೆಮಿ ಡ್ರೈ ಆಗಿತ್ತು, ಈಗ ಫುಲ್ ಡ್ರೈ ಆಗ್ತಾಯಿದೆ. ಸೊ ಈ ರೀತಿ ಮಾಡ್ಕೊಂಡು ತಿಂದಾಗ ಒಂಥರ ಖುಷಿ ಅನುಭವ ಅನಿಸುತ್ತಲ್ಲ. ಮನೆಯಲ್ಲೇ ರೆಡಿ ಮಾಡಿಕೊಂಡು ಪ್ಯೂರಾಗಿ ಮಾಡಿಕೊಂಡು ಯಾವುದೇ ಒಂದು ಕೆಮಿಕಲ್ಸ್ ಯೂಸ್ ಮಾಡಿದೆ, ಯಾವುದೇ ಒಂದು ಕಲ್ತಿ ಯೂಸ್ ಮಾಡಿದೆ, ಚೆನ್ನಾಗಿರುತ್ತಲ್ವ. ನೀವು ಕೂಡ ಈ ರೀತಿ ಮಾಡ್ತಾಯಿದ್ರೆ ಕಮೆಂಟ್ ಮಾಡಿ, ಸಮ್ಮರಲ್ಲಿ ಏನೇನು ಮಾಡಿದ್ರಿ ಟೆರೆಸ್ ಮೇಲೆ ಅಂತ. ಸೊ ನಾನು ಸಂಡಿಗೆ ಹೇಗೆ ಮಾಡಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಹೇಗೆ ಮಾಡಿದೆ ಅಂದರೆ ಲೈಕ್ ಹೇಗೆ ಹಾಕಿದೆ ಸೀರೆ ಮೇಲೆ ಅಂತ ಕಮೆಂಟ್ ಮಾಡಿ. ನನ್ನ ಪ್ರಕಾರ ನಾನು ಸರಿಯಾಗಿ ಹಾಕಿಲ್ಲ ಅಂತಲೇ ಅನಿಸುತ್ತೆ. ಬಟ್ ನನಗಿಂತ ಚಿಕ್ಕ ಮಕ್ಕಳೇ ಚೆನ್ನಾಗಿ ಹಾಕ್ತಾಯಿದ್ರು ಸಂಡಿಗೆನ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಾಗೆ ಇಲ್ಲಿ ನೋಡಿ, ನಮ್ಮ ಮನೇಲಿ ಚಿಕ್ಕದಾಗಿರೋ ಬೆಕ್ಕುಗಳಿದೆ 2.